ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಜನನ ಪ್ರಮಾಣ ಪತ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತೀನಿ. ಯಾವ ತರ ನೀವು ಬರ್ತ್ ಸರ್ಟಿಫಿಕೇಟ್ ಅನ್ನ ಡಿಜಿಟಲಿ ಸೈನ್ ಮಾಡ್ಕೋಬಹುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅದಕ್ಕಿಂತ ಮೊದಲು ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಏನು ಅಂತಂದ್ರೆ, ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬರ್ತ್ ಸರ್ಟಿಫಿಕೇಟ್ ರಿಲೇಟೆಡ್ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ ಆಕ್ಟ್ ನಲ್ಲಿ, ಕಾನೂನಲ್ಲಿ. ಏನು ಅಂತಂದ್ರೆ, ದ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಅಮೆಂಡ್ಮೆಂಟ್ ಆಕ್ಟ್ 2023. ಇದ್ರ ಪ್ರಕಾರ ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ವೋಟರ್ ಐ ಡಿ ಮಾಡಿಸ್ಬೇಕು, ಅಥವಾ ಆಧಾರ್ ಕಾರ್ಡ್ ಮಾಡಿಸ್ಬೇಕು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕು, ಅಥವಾ ಪಾಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಅಥವಾ ನಿಮ್ಗೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಕೂಡ ಬರ್ತ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ರೈಟ್? ಅಥವಾ ನಿಮ್ಗೆ ಸ್ಕೂಲ್ ಕಾಲೇಜಿನಲ್ಲಿ ನಿಮ್ಗೆ ಅಡ್ಮಿಷನ್ ಬೇಕು ಅಂತಂದ್ರೆ ಕೂಡ ಬರ್ತ್ ಸರ್ಟಿಫಿಕೇಟ್ ಬರೋ ದಿನಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ರೈಟ್? ಅಥವಾ ನಿಮ್ಗೆ ಯಾವುದೇ ತರ ಎಂಪ್ಲಾಯ್ಮೆಂಟ್ ಅಪ್ಲಿಕೇಶನ್ ಆಗಬೇಕು, ಅದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಅದರಲ್ಲಿ ಕೂಡ ಬರ್ತ್ ಸರ್ಟಿಫಿಕೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ರೈಟ್? ಸೊ ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಈ ತರ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ, ದ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಅಮೆಂಡ್ಮೆಂಟ್ ಆಕ್ಟ್ 2023, ರೈಟ್? ಇದ್ರ ಪ್ರಕಾರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ದು ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಅಂತ. ಓಕೆ, ಇನ್ನೊಂದು ಪಾಯಿಂಟ್ ಆಡ್ ಮಾಡ್ತೀನಿ. ಏನು ಅಂತಂದ್ರೆ, ನೋಡಿ, ಯುನೀಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಬೇಸಿಕಲಿ ಆಧಾರ್ ಕಾರ್ಡ್. ನೀವು ಈ ತರ ಡೌನ್ಲೋಡ್ ಆಧಾರ್ ಕಾರ್ಡ್ ಮೇಲೆ ಹೋದ್ರೆ, ಇದು ಏನ್ UIADN ವೆಬ್ಸೈಟ್ ಇದೆ, ಆಧಾರ್ ಕಾರ್ಡ್ ವೆಬ್ಸೈಟ್ ಇದೆ, ಇದರಲ್ಲಿ ಒಂದು ಆಪ್ಷನ್ ಇದೆ ಡೌನ್ಲೋಡ್ ಆಧಾರ್ ಅಂತ, ರೈಟ್? ಇದು ನೀವು ಈ ತರ ಈ ವೆಬ್ಸೈಟ್ ಲಿಂದ ಡೌನ್ಲೋಡ್ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಯಾವ ತರ ಬರ್ತಾ ಇದೆ ನೋಡಿ, ಒಂದು PDF ಡೌನ್ಲೋಡ್ ಆಗುತ್ತೆ, ರೈಟ್? ಈ PDF ನಲ್ಲಿ ಈ ತರ ಬರ್ತಾ ಇದೆ ನಮ್ದು ಆಧಾರ್ ಕಾರ್ಡು. ಅದ್ರ ಜೊತೆಗೆ ಇಲ್ಲೊಂದು ನೋಟ್ ಬರ್ತಾ ಇದೆ ನೋಡಿ, ದ ಆಧಾರ್ ಈಸ್ ಪ್ರೂಫ್ ಆಫ್ ಐಡೆಂಟಿಟಿ ಅಂಡ್ ನಾಟ್ ಆಫ್ ಸಿಟಿಸನ್ಶಿಪ್ ಆರ್ ಡೇಟ್ ಆಫ್ ಬರ್ತ್ ಅಂತಂದ್ರೆ, ಇದು ಆಧಾರ್ ಕಾರ್ಡ್ ಏನಿದೆಯಲ್ಲ, ಇದು ಡೇಟ್ ಆಫ್ ಬರ್ತ್ ಡಾಕ್ಯುಮೆಂಟ್ ಆಗಂಗಿಲ್ಲ ಅಂತ ಈ ತರ ಇಲ್ಲಿ ಬರ್ದಿದ್ದು ಈ ತರ ಬರ್ತಾ ಇದೆ. ಓಕೆ, ಅದಕ್ಕೆ ಬರ್ತ್ ಸರ್ಟಿಫಿಕೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ರೈಟ್? ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, EPFO ಗೊತ್ತಿರ್ಬೋದು ನಿಮ್ಗೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ, ರೈಟ್? ಇದು EPFO ಲಿಂದ ಒಂದು ಸರ್ಕ್ಯುಲರ್ ಅಥವಾ ಒಂದು ನೋಟಿಫಿಕೇಶನ್ ಬಂದಿದೆ. ಏನು ಅಂತಂದ್ರೆ ನೋಡಿ, ಇದು ನೋಟಿಫಿಕೇಶನ್ ಯಾವಾಗ ಬಂದಿದೆ ಅಂದ್ರೆ 16th Jan, ಅಂದ್ರೆ ಲಾಸ್ಟ್ ಮಂತ್ ಬಂದಿದೆ ಇದು. ಇದ್ರ ಪ್ರಕಾರ ಏನ್ ಹೇಳುತ್ತೆ ಇಲ್ಲಿ ನೋಡಿ, ರಿಮೂವಲ್ ಆಫ್ ಆಧಾರ್ ಫ್ರಮ್ ದ ಲಿಸ್ಟ್ ಆಫ್ ಅಕ್ಸೆಪ್ಟೇಬಲ್ ಡಾಕ್ಯುಮೆಂಟ್ ಆಸ್ ಡೇಟ್ ಆಫ್ ಬರ್ತ್ ಅಥವಾ ಏಜ್ ಪ್ರೂಫ್ ಅನ್ಬೋದು, ರೈಟ್? ಅಂದ್ರೆ ಏನು ಅರ್ಥ ಅಂತಂದ್ರೆ, ಆಧಾರ್ ಕಾರ್ಡು ಲಿಸ್ಟ್ ಆಫ್ ಅಕ್ಸೆಪ್ಟೇಬಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಯಾವ ಡಾಕ್ಯುಮೆಂಟ್ಸ್ ಏಜ್ ಪ್ರೂಫ್ ಅಥವಾ ಡೇಟ್ ಆಫ್ ಬರ್ತ್ ಗೆ ಅಕ್ಸೆಪ್ಟ್ ಆಗ್ತಿಲ್ಲ, ಅದ್ರ ಲಿಸ್ಟ್ ಲಿಂದ ಆಧಾರ್ ಕಾರ್ಡಿಗೆ ರಿಮೂವ್ ಮಾಡಿದ್ದಾರೆ. ಇದರ ಅರ್ಥ ಇನ್ನೂ ಕೂಡ ನಮ್ದು ಬರ್ತ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು, ರೈಟ್? ಇನ್ ಫ್ಯೂಚರ್ ನಲ್ಲಿ, ರೈಟ್? ಈಗ ನೋಡಿ, ಒಂದು ಎಕ್ಸಾಂಪಲ್ ಉದಾಹರಣೆ ತಗೋತೀನಿ. ಆಕ್ಚುಲಿ ನನ್ನ ಹತ್ರ ಬರ್ತ್ ಸರ್ಟಿಫಿಕೇಟ್ ಇತ್ತು, ಇದೇನ್ ಕಾಣ್ತಾ ಇದೆಯಲ್ಲ, ಇದು ನನ್ನ ಬರ್ತ್ ಸರ್ಟಿಫಿಕೇಟ್ ಇದೆ, ರೈಟ್? ಆದ್ರೆ ಈ ಬರ್ತ್ ಸರ್ಟಿಫಿಕೇಟ್ ಮೇಲೆ ಏನ್ ಸಿಗ್ನೇಚರ್ ಇದೆಯಲ್ಲ, ಅದು ಮ್ಯಾನ್ಯುವಲ್ ಸಿಗ್ನೇಚರ್ ಇತ್ತು. ಓಕೆ, ಡಿಜಿಟಲ್ ಸಿಗ್ನೇಚರ್ ಇದ್ದಿಲ್ಲ, ಅಂದ್ರೆ ಬಾರ್ ಕೋಡ್, QR ಕೋಡ್ ಈ ತರ ಇದ್ದಿಲ್ಲ, ರೈಟ್? ಮ್ಯಾನ್ಯುವಲ್ ಸಿಗ್ನೇಚರ್ ಇತ್ತು, ರೈಟ್? ಈಗ ಮ್ಯಾನ್ಯುವಲ್ ಸಿಗ್ನೇಚರ್ ಇದ್ರೆ ನಾವು ಯಾವ ತರ ಡಿಜಿಟಲ್ ಸಿಗ್ನೇಚರ್ ಮಾಡ್ಕೋಬಹುದು ಅಥವಾ ಡಿಜಿಟಲ್ ಬರ್ತ್ ಸರ್ಟಿಫಿಕೇಟ್ ಪಡೆದುಕೋಬಹುದು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅದ್ರ ಮೇಲೆ QR ಕೋಡ್, ಬಾರ್ ಕೋಡ್ ಯಾವ ತರ ಬರುತ್ತೆ, ಯಾವ ತರ ಪ್ರೊಸೆಸ್ ಮಾಡಬೇಕು ನಾವು ಅಂತ. ಓಕೆ, ನೋಡಿ, ನಿಮ್ಮ ಗೂಗಲ್ ಕ್ರೋಮ್ ನಲ್ಲಿ ನೀವು ಈ ಜನ್ಮ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಓಕೆ, ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು URL ಕಾಣ್ಬೋದು, ನೀವು ನೋಡ್ಬೋದು ಇಲ್ಲಿ, ಈ ಜನ್ಮ .karnataka.gov.in ಅಂತ. ಓಕೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ವೆಬ್ಸೈಟ್ ಅನ್ನ ಓಪನ್ ಆಗುತ್ತೆ, ರೈಟ್? ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಬರ್ತ್ ಆರ್ ಡೆತ್ ವೆರಿಫಿಕೇಶನ್ ಅಂತ. ಓಕೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಸರ್ಚ್ ಬರುತ್ತೆ, ರೈಟ್? ಇಲ್ಲಿ ನಾನೇನ್ ಮಾಡ್ಬೋದು, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ, ಇದ್ರ ಮೇಲೆ ನಾನು ನಂದು ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಮಾಡ್ತೀನಿ. ಇದು ನನ್ನ ರಿಜಿಸ್ಟ್ರೇಷನ್ ನಂಬರ್ ಏನಿದೆಯಲ್ಲ, ಇದು ಈ ಫಾರ್ಮ್ಯಾಟ್ ನಲ್ಲಿ ಇದೆ ಅಂತಂದ್ರೆ 2024A123. ಇದು ಒಂದು ಉದಾಹರಣೆ ತಗೋಬಹುದು, ಉದಾಹರಣೆ ಅನ್ಕೋಬಹುದು, ರೈಟ್? ಇದು ಫಾರ್ಮ್ಯಾಟ್ ನಲ್ಲಿ ನಾನು ಯಾವಾಗ ಈ ತರ ಇಲ್ಲಿ ಟೈಪ್ ಮಾಡ್ಲತ್ತೀನಿ ಅಂತಂದ್ರೆ ಇದು ತಗೊಂಬಂಗಿಲ್ಲ, ರೈಟ್? ತಗೋತಾ ಇಲ್ಲ ಇದು. ಈಗ ಏನ್ ಮಾಡ್ಬೇಕು, ಈ ತರ ಫಾರ್ಮ್ಯಾಟ್ ನಲ್ಲಿ ನಂದು ಬರ್ತ್ ಸರ್ಟಿಫಿಕೇಟ್ ಮೇಲೆ ನಂದು ರಿಜಿಸ್ಟ್ರೇಷನ್ ನಂಬರ್ ಇದೆ, ರೈಟ್? ಬಟ್ ಇಲ್ಲಿ ಎಂಟರ್ ಮಾಡುವಾಗ ಈ ತರ ರಿಜಿಸ್ಟ್ರೇಷನ್ ನಂಬರು ಇಲ್ಲಿ ತಗೋತಾ ಇಲ್ಲ, ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ರೈಟ್? ಈ ತರ ಇದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಇದ್ರ ಕೆಳಗಡೆ ಒಂದು ಆಪ್ಷನ್ ಇದೆ. ಏನು ಅಂತಂದ್ರೆ, ಕ್ಲಿಕ್ ಹಿಯರ್ ಟು ಸರ್ಚ್ ULB ಡೇಟಾ ರಿಜಿಸ್ಟ್ರೇಷನ್ ಡೇಟ್ ಬಿಫೋರ್ 1st July
2018 ಅಂತಂದ್ರೆ 2018 ಜುಲೈ 1 ಗಿಂತ ಮೊದಲು ನಿಮ್ದು ಬರ್ತ್ ರಿಜಿಸ್ಟ್ರೇಷನ್ ಆಗಿದ್ರೆ ಈ ಜನ್ಮ ಕರ್ನಾಟಕನಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂತ. ಸೊ ನಾನೇನ್ ಮಾಡಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗಿತ್ತು ಅಂಡ್ ಅದ್ರ ಮೇಲೆ ಈ ತರ ಒಂದು ಆಪ್ಷನ್ ಬಂದಿದೆ, ಮತ್ತೆ ಬರ್ತ್ ಅಂಡ್ ಡೆತ್ ಸರ್ಚ್ ಅಂತ. ಓಕೆ, ಸೊ ನಾನೇನ್ ಮಾಡಿದೆ, ಇಲ್ಲಿ ಡಿಸ್ಟಿಕ್ ಅಂತಿದೆ, ನನ್ನ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿನಿ. ಅಂಡ್ ಟೌನ್ ಅಂತಿದೆ, ಸೊ ಟೌನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿನಿ. ಅಂಡ್ ಬರ್ತ್ ರಿಜಿಸ್ಟ್ರೇಷನ್ ನಂಬರ್ ಇದೆ. ಸೊ ಇವಾಗ ಈ ತರ ಬರ್ತ್ ರಿಜಿಸ್ಟ್ರೇಷನ್ ನಂಬರ್ ಇದ್ರೆ 2024A123, ಸೊ ಈ ತರ ಇದ್ರೆ ಇಲ್ಲಿ ತಗೋತಾ ಇತ್ತು ಅದು. ಓಕೆ, ನೆಕ್ಸ್ಟ್ ಬರ್ತ್ ಡೇಟ್, ಸೊ ನಮ್ದು ಏನ್ ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದು ಕೂಡ ಇಲ್ಲಿ ಎಂಟರ್ ಮಾಡಿದೆ, ರೈಟ್. ಅಂಡ್ ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ, ಕ್ಯಾಪ್ಚಾ ಕೋಡ್ ಅನ್ನ ಎಂಟರ್ ಮಾಡಬೇಕು. ಅಂಡ್ ಸರ್ಚ್ ಅಂತ ಇರುತ್ತೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸರ್ಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಇಲ್ಲಿ ಒಂದು ಪಾಪ್ಅಪ್ ಬರುತ್ತೆ, ಗೂಗಲ್ ಕ್ರೋಮ್ ನಲ್ಲಿ ಒಂದು ಪಾಪ್ಅಪ್ ಬರುತ್ತೆ, ಅದು ಬ್ಲಾಕ್ ಆಗಿರುತ್ತೆ. ಬ್ಲಾಕ್ ಇದ್ರೆ ನೀವೇನ್ ಮಾಡ್ಬೇಕು, ಅದಕ್ಕೆ ಆಲ್ವೇಸ್ ಓಪನ್ ಅಂತ ಅಥವಾ ಪಾಪ್ಅಪ್ ಅಲೌ ಮಾಡಬೇಕು. ಓಕೆ, ಸೊ ಅಲೌ ಮಾಡಿದ ತಕ್ಷಣ ಸೊ ಈಗ ನೀವು ಪಾಪ್ಅಪ್ ಅಲೌ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮ್ದು ಬರ್ತ್ ಸರ್ಟಿಫಿಕೇಟ್ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ಕೆಳಗಡೆ ಒಂದು ಇನ್ಫಾರ್ಮೇಶನ್ ಇದೆ, ಏನು ಅಂತಂದ್ರೆ ಡಿಜಿಟಲ್ ಸೈನ್ ನೋ ಅಂತ ಇದೆ, ರೈಟ್. ಸೊ ಇದರ ಅರ್ಥ ಏನಂತಂದ್ರೆ, ಈ ಜನ್ಮ ಕರ್ನಾಟಕನಲ್ಲಿ ನಿಮ್ದು ಬರ್ತ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಇದೆ, ಆದ್ರೆ ಡಿಜಿಟಲ್ ಸೈನ್ ನೋ ಅಂತ ಬರ್ತಾ ಇದೆ, ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಆಗಿಲ್ಲ, ರೈಟ್. ಸೊ ಈಗ ಈ ತರ ಇದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಸೊ ನೋಡಿ ನಾನೇನ್ ಮಾಡಿದೆ, ನಮ್ದು TMC ಇದೆಯಲ್ಲ ಅಂದ್ರೆ ಪೂರಸಭೆ, ಸೊ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ಹೋಗಿ, ಅದು ಎಲ್ಲಿದೆ ಅಂತ ಹುಮ್ನಾಬಾದ್ ನಲ್ಲಿದೆ. ಓಕೆ, ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಿದೆ, ಇನ್ಕ್ವೈರಿ ಮಾಡಿದೆ. ಸೊ ಅಲ್ಲಿ ಏನ್ ಗೊತ್ತಾಯ್ತು ಅಂತಂದ್ರೆ, ಒಂದು ಫಾರ್ಮ್ ಸಿಗುತ್ತೆ, ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ಬೋದು, ಇದು ನಾವು ಫಿಲ್ ಅಪ್ ಮಾಡಬೇಕು. ಸೊ ಇದು ಈ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಏನಿರುತ್ತೆ, ಸೊ ಫಸ್ಟ್ ನಮ್ದು ನೇಮ್ ಅನ್ನ ಎಂಟರ್ ಮಾಡಬೇಕು, ಅಂಡ್ ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್, ರೈಟ್, ಅಡ್ರೆಸ್ ಅಂಡ್ ಸಿಗ್ನೇಚರ್ ಮಾಡಬೇಕು. ಅಂಡ್ ಅಪ್ಲಿಕೇಶನ್ ಯಾರಿಗೆ ಹಾಕ್ತಾ ಇದೀವಿ, ಸೊ ಸೆಲ್ಫ್ ಅಂತ ನಾವು ಬರಿಬಹುದು, ರೈಟ್. ಸೊ ಇದು ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಇದನ್ನ ಫಿಲ್ ಮಾಡಬೇಕು. ಅಂಡ್ ನಮ್ದೇನ್ ಆಧಾರ್ ಕಾರ್ಡ್ ಇದೆಯಲ್ಲ ಅದ್ರ ಜೊತೆಗೆ ನಮ್ದೇನಿದು ಹಳೆ ಬರ್ತ್ ಸರ್ಟಿಫಿಕೇಟ್ ಇದೆಯಲ್ಲ, ಈಗ ನಿಮ್ಮ ಹತ್ರ ಹಳೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಇದೇನು ಆನ್ಲೈನ್ ನಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ಸೊ ಈ ತರ, ಸೊ ಇದ್ರ ಪ್ರಿಂಟ್ ಔಟ್ ನೀವು ತಗೋಬಹುದು, ರೈಟ್. ಸೊ ಇದೇನ್ ಮಾಡ್ಬೇಕು, ನಾವು ಇವು 3 ಡಾಕ್ಯುಮೆಂಟ್ಸ್ ಅಥವಾ 4 ಡಾಕ್ಯುಮೆಂಟ್ಸ್, ನಮ್ದೇನ್ ಪೂರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ರೈಟ್. ಸೊ ಅದರಲ್ಲಿ ಹೋಗಿ ನಾವು ಇವು 3 ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು, ರೈಟ್. ಒಂದು ನಾಮಿನಲ್ ಚಾರ್ಜ್ ಇರುತ್ತೆ, ಒಂದು 2 to 3 ಡೇಸ್ ವೇಟ್ ಮಾಡಬೇಕು. ಅಂಡ್ ನಾಮಿನಲ್ ಚಾರ್ಜ್ ಅಂತಂದ್ರೆ ಒಂದು 50 ರೂಪೀಸ್ ಚಾರ್ಜಸ್ ಆಗುತ್ತೆ. ಓಕೆ, ಸೊ ಇವು 3 ಡಾಕ್ಯುಮೆಂಟ್ಸ್ ನಮ್ದೇನ್ ಪೂರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಸೊ ಇದರಲ್ಲಿ ಹೋಗಿ ನಾವು ಅದು ಸಬ್ಮಿಟ್ ಮಾಡಬೇಕು, ಫಾರ್ಮ್ ಅನ್ನ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ. ಅಂಡ್ 2 to 3 ಡೇಸ್ ವೇಟ್ ಮಾಡಬೇಕು, ರೈಟ್. ಸೊ ಸ್ವಲ್ಪ ದಿನ ನಂತರ ನಮ್ಗೆ ನಮ್ದು ಪೂರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಅದರಲ್ಲಿ ಹೋಗಿ ನಾವು ಏನು ಆಪರೇಟರ್ ಇರ್ತಾರೆ, ಏನು ಅಧಿಕಾರಿ ಇರ್ತಾರೆ, ಅಲ್ಲಿ ನಮಗೆ ನಮ್ದು ಡಿಜಿಟಲ್ ಸೈನ್ಡ್ ಬರ್ತ್ ಸರ್ಟಿಫಿಕೇಟ್ ಅನ್ನ ಅವರು ಕೊಡ್ತಾರೆ, ರೈಟ್. ಸೊ ಈ ಡಿಜಿಟಲ್ ಸೈನ್ಡ್ ಏನ್ ಸರ್ಟಿಫಿಕೇಟ್ ಇದೆ, ಇದ್ರ ಮೇಲೆ QR ಕೋಡ್ ಇರುತ್ತೆ, ಬಾರ್ ಕೋಡ್ ಇರುತ್ತೆ, ರೈಟ್. ಅಂಡ್ ಒಂದು ಹೊಸ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇರುತ್ತೆ, ರೈಟ್. ಸೊ ಈ ತರ ನೀವು ನಿಮ್ದು ಬರ್ತ್ ಸರ್ಟಿಫಿಕೇಟ್ ಅನ್ನ ಡಿಜಿಟಲ್ ಸೈನ್ಡ್ ಮಾಡ್ಕೋಬಹುದು. ಓಕೆ, ಸೊ ಇವಾಗ ಡಿಜಿಟಲ್ ಸೈನ್ ಸರ್ಟಿಫಿಕೇಟ್ ಆದ ನಂತರ ಈಗ ನೀವು ಆನ್ಲೈನ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆ, ಚೆಕ್ ಮಾಡಿದ ನಂತರ ಈ ತರ ಏನ್ ಬರ್ತ್ ಸರ್ಟಿಫಿಕೇಟ್ ಬರುತ್ತೆ ಅಲ್ಲ, ಸೊ ಇಲ್ಲಿ ನೋ ಡಿಜಿಟಲ್ ಸೈನ್ ನೋ ಅಂತ ಬರ್ತಿತ್ತು ಮೊದಲು, ರೈಟ್. ಇವಾಗ ಏನ್ ಬರುತ್ತೆ, ನ್ಯೂ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇರುತ್ತೆ, ಓಲ್ಡ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇರುತ್ತೆ. ಅಂಡ್ ಇದೇನ್ ಡಿಜಿಟಲ್ ಸೈನ್ ನೋ ಅಂತ ಇತ್ತಲ್ಲ, ಸೊ ಈಗ ಡಿಜಿಟಲ್ ಸೈನ್ ಎಸ್ ಅಂತ ಬರುತ್ತೆ. ಓಕೆ, ಸೊ ಈ ತರ ನೀವು ಆನ್ಲೈನ್ ನಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ನಿಮ್ದು ಯಾವುದೇ ತರ ಫೀಡ್ಬ್ಯಾಕ್ ಇರಬಹುದು, ನೀವು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಅಂಡ್ ವಿಡಿಯೋ ಎಂಡ್ ವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.